ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಹೌದು, ಇದು ಈ ವರ್ಷದ ಕೊನೆಯ ಒಂದು ದಿನ, 31ನೇ ತಾರೀಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ನಾವು ಹೊಸ ವರ್ಷವನ್ನು ನೋಡಲಿದ್ದೇವೆ. ನಮ್ಮ ಒಳಗಡೆ ನಾನಾ ರೀತಿಯಾದ ಫೀಲಿಂಗ್ಸ್, ನಾನಾ ರೀತಿಯಾದ ಯೋಚನೆಗಳು, ಒಂದು ಕಡೆ ಪ್ರಾರ್ಥನೆ, ಒಂದು ಕಡೆ ಎದುರು ನೋಡುವಿಕೆ ಇದ್ದರೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ನಾನಾ ರೀತಿಯಾದ ಸಂತೋಷವೂ ಇರಬಹುದು, ಭಯವೂ ಇರಬಹುದು. ಇಂತಹ ಮಿಕ್ಸ್ಡ್ ಆದ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಿದರೆ ಒಳ್ಳೆಯದು ಎಂಬುದಾಗಿ ಒಂದು ಕಾರ್ಯವನ್ನು ನಿಮಗೆ ಹೇಳಲು ನಾನು ಇಷ್ಟಪಡುತ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರು ಇದುವರೆಗೂ ನಮ್ಮನ್ನು ನಡೆಸಿದ್ದಾರೆ. ಹಲ್ಲೆಲೂಯಾ. ದೇವರ ಕೈ ನಮ್ಮನ್ನು ನಡೆಸಿದೆ. ಇದನ್ನು ಯಾರು ನಿರಾಕರಿಸಲು ಸಾಧ್ಯನೇ ಇಲ್ಲ. ಮಾತ್ರವಲ್ಲದೆ ದೇವರು ತನ್ನ ಬಾಯಿ ಮಾತಿನಿಂದ ನಮ್ಮನ್ನು ಇದುವರೆಗೂ ಆಧರಿಸಿ ಬಲಪಡಿಸಿ ನಡೆಸ್ಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ದೇವರು ಪ್ರತಿದಿನ ದೇವರ ವಾಕ್ಯಗಳು ನಮಗೆ ಕೊಟ್ಟು ದೇವರ ಬಾಯಿ ಮಾತಿನಿಂದ ಆತನು ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ದೇವರು ಬಾಯಿಂದ ಹೇಳಿದನ್ನು ಕೈಯಿಂದ ನೆರವೇರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ವರ್ಷದ ಈ ಕಡೆ ದಿನದಲ್ಲಿ ಕೂಡ ದೇವರು ತಾನು ಹೇಳಿದ್ದನ್ನು ಮುಗಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆತನು ನೆರವೇರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ಇವತ್ತು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆಯನ್ನು, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲ್ಲೆಲೂಯಾ. ನಾವು ಏನು ಮಾಡಬೇಕು, ಏನು ಮಾಡಬಾರದು. ಹಲ್ಲೆಲೂಯಾ. ಈ ವಾಕ್ಯ ನಮಗೆ ತಿಳಿದಿರುವ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿ, ಪ್ರಾರ್ಥನೆ, ವಿಜ್ಞಾಪನೆ. ಹಲ್ಲೆಲೂಯಾ. ಕೃತಜ್ಞತಾ ಸ್ತುತಿಯನ್ನು, ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತಾ ಸ್ತುತಿ ಅಡ್ವಾನ್ಸ್ ಆಗಿ ನೋಡಿ. ಮೊದಲು ಬರೆಯಲ್ಪಟ್ಟಿದೆ ಕೃತಜ್ಞತಾ ಸ್ತುತಿ, 2ನೆಯದು ಪ್ರಾರ್ಥನೆ, 3ನೆಯದು ವಿಜ್ಞಾಪನೆ, 4ನೆಯದು ಬೇಕಾದುದನ್ನು ತಿಳಿಯಪಡಿಸಿರಿ. ಹಲ್ಲೆಲೂಯಾ. ಕೃತಜ್ಞತೆಯಿಂದ ಸ್ಟಾರ್ಟ್ ಮಾಡುವ ಪ್ರಾರ್ಥನೆ, ಅಡ್ವಾನ್ಸ್ ಆಗಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ, ಕೇಳುವುದಕ್ಕಿಂತ ಮುಂಚೆ, ವಿಜ್ಞಾಪನೆ ಮಾಡುವುದಕ್ಕಿಂತ ಮುಂಚೆ ಕೃತಜ್ಞತಾ ಸ್ತುತಿಯನ್ನು ಮಾಡುವಾಗ, ಪ್ರಾರಂಭ ಮಾಡುವಾಗ, ಹಲ್ಲೆಲೂಯಾ, ಕೃತಜ್ಞತೆಯೊಂದಿಗೆ ಪ್ರಾರ್ಥನೆಯನ್ನು ಶುರು ಮಾಡುವಾಗ ಅಡ್ವಾನ್ಸ್ ಆಗಿ ದೇವರಿಗೆ ಕೃತಜ್ಞತೆ ಹೇಳಲು ನಾವು ಪಳಗಿಕೊಳ್ಳೋಣ. ಮಾಡಿದ ಮೇಲೆ, ನೋಡಿದ ಮೇಲೆ, ಆದ ಮೇಲೆ, ಮುಗಿದ ಮೇಲೆ ಅಲ್ಲ, ಅಡ್ವಾನ್ಸ್ ಆಗಿ. ಹಲ್ಲೆಲೂಯಾ. ಹೊಸ ವರ್ಷದಲ್ಲಿ ದೇವರು ಮಾಡುವ ಕಾರ್ಯಗಳಿಗೆ ಅಡ್ವಾನ್ಸ್ ಆಗಿ ದೇವರಿಗೆ ಸ್ತೋತ್ರ ಮಾಡುವಾಗ ನಮಗೆ ಸುಲಭವಾಗುತ್ತದೆ. ಇಟ್ ಬಿಕಮ್ಸ್ ಈಸಿಯರ್. ಹಲ್ಲೆಲೂಯಾ. ಟು ಫೇಸ್ ದ ನ್ಯೂ ಇಯರ್. ಇದೇ ದೇವರು ಕೊಡುವ ಆಲೋಚನೆ. ಥ್ಯಾಂಕ್ ಗಾಡ್ ಇನ್ ಅಡ್ವಾನ್ಸ್, ಬಿಫೋರ್ ಪ್ರೇಯರ್, ಬಿಫೋರ್ ಎನಿಥಿಂಗ್, ಬಿಫೋರ್ ಯು ಎಂಟರ್ ದಿಸ್ ನ್ಯೂ ಇಯರ್. ಹಲ್ಲೆಲೂಯಾ. ಸ್ಟಾರ್ಟ್ ಥ್ಯಾಂಕಿಂಗ್ ಗಾಡ್. ಸ್ಟಾರ್ಟ್ ಥ್ಯಾಂಕಿಂಗ್ ಗಾಡ್. ಲಾರ್ಡ್, ಇದುವರೆಗೂ ನಿನ್ನನ್ನು ಬದುಕಿಸಿದ್ದಿ, ನೀನು ನಡೆಸಿದ್ದಿ, ಅದಕ್ಕಾಗಿ ನಿನಗೆ ಕೃತಜ್ಞತೆ. ಇನ್ನು ಮುಂದೆ ಕೂಡ ನಡೆಸುವಿ. ಹಲ್ಲೆಲೂಯಾ. ಪೌಲನು, ಸೀಲ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದರು. ಕೈ ಕಾಲು ಕಟ್ಟಲ್ಪಟ್ಟು, ಚೆನ್ನಾಗಿ ಹೊಡೆಯಲ್ಪಟ್ಟು, ಅರಬತ್ತಲೆಯಾಗಿ ಮಾಡಲ್ಪಟ್ಟು, ದೇರ್ ವಾಸ್ ನೋ ಎಸ್ಕೇಪ್. ಮಧ್ಯರಾತ್ರಿಯಲ್ಲಿ ಅವರು ಏನು ಮಾಡಿದರು? ಈ ಮಧ್ಯರಾತ್ರಿ ಬಂದಾಗ ಹೊಸ ವರ್ಷ ಶುರು ಆಗುತ್ತದೆ. ಹಲ್ಲೆಲೂಯಾ. ಆದರೆ ಈ ಪೌಲನು, ಈ ಸೀಲ ಮಧ್ಯರಾತ್ರಿಯಲ್ಲಿ ಅವರು ಹಾಡಲು, ಸ್ತುತಿಸಲು ಹಾಡುಗಳನ್ನು ಹಾಡಲು ಪ್ರಾರಂಭಿಸಿದರು. ಅಪೊಸ್ತಲರು 16:25 ಓದಿ ನೋಡುವಾಗ ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಮಧ್ಯರಾತ್ರಿಯಲ್ಲಿ ಪೌಲನು, ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು, ಬಿಫೋರ್ ದೇ ಪ್ರೇಡ್, ಹಲ್ಲೆಲೂಯಾ, ದೇ ಸ್ಟಾರ್ಟೆಡ್ ಟು ಸಿಂಗ್ ಪ್ರೈಸಸ್ ಟು ಗಾಡ್. ದೇವರನ್ನ ಸ್ತುತಿಸಿ ಕೃತಜ್ಞತೆ ಉಳ್ಳವರಾಗಿ, ದೇ ಡಿಡ್ ನಾಟ್ ಮರ್ಮರ್. ಅವರು ಕಂಪ್ಲೇಂಟ್ ಮಾಡುವುದಕ್ಕೆ 100% ಪರಿಸ್ಥಿತಿ ಇತ್ತು. ಅವರು ಸೆರೆಮನೆಯಲ್ಲಿ ಇದ್ದರು. ಬೆಳಗಿನ ಜಾವದಲ್ಲಿ ಅವರನ್ನು ಕೊಲೆ ಮಾಡಲ್ಪಡಬೇಕಾದ ಪರಿಸ್ಥಿತಿಗಳು ಇತ್ತು. ಆದರೆ ಅವರು ತಪ್ಪಿಸಿಕೊಳ್ಳುವುದಕ್ಕೆ ಯಾವ ಸುಳಿವು ಕೂಡ ಇರಲಿಲ್ಲ.
ಅವರು ಕಟ್ಟಲ್ಪಟ್ಟವರಾಗಿ ಗಾಯ ರಕ್ತ ಸುರಿಯುತ್ತಾ ಇರುವಾಗಲೂ ಕೂಡ ಅವರು ಏನು ಮಾಡಿದರು? ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಸ್ತುತಿಸಿದರು. ಹಲ್ಲೆಲೂಯಾ. ಆಗ ನೋಡಿರಿ ಓಣಿಗೆ ಏನಾಯಿತು ಆ ಮಧ್ಯರಾತ್ರಿಯಲ್ಲಿ. ಹಲ್ಲೆಲೂಯಾ. ಬಿಫೋರ್ ಇಟ್ ವಾಸ್ ಮಾರ್ನಿಂಗ್, ಇನ್ ದ ಮಿಡಲ್ ಆಫ್ ದ ನೈಟ್. ಹಲ್ಲೆಲೂಯಾ. ದ ಮಿಡಲ್ ಆಫ್ ದ ನೈಟ್. ನಾನು ಯಾಕೆ ಅದನ್ನು ಮೆನ್ಷನ್ ಮಾಡ್ತೀನಿ ಅಂದರೆ, 12 ಗಂಟೆ ಆದಾಗ, ಗಂಟೆ ಹೊಡೆಯುವಾಗ ಹೊಸ ವರ್ಷ ಅಂದರೆ ನಾವು ಹೇಗೆ ಪ್ರವೇಶ ಮಾಡಬೇಕು ಎಂಬುದಾಗಿ ನೋಡುವಾಗ ಕೃತಜ್ಞತೆ, ಸ್ತುತಿ, ಹಲ್ಲೆಲೂಯಾ, ಪ್ರಾರ್ಥನೆ. ಇನ್ನು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ. ಯಾವ ಸಂಬಂಧವಾಗಿಯೂ ಬಿ ಆ್ಯನ್ಷಿಯಸ್ ಆಫ್ ನಥಿಂಗ್ ಬಟ್ ಇನ್ ಎವ್ರಿಥಿಂಗ್. ಆದರೆ ಹಲ್ಲೆಲೂಯಾ ಎಲ್ಲ ವಿಷಯಗಳಲ್ಲಿಯೂ ಕೃತಜ್ಞತೆಯಿಂದ, ಪ್ರಾರ್ಥನೆಯಿಂದ, ವಿಜ್ಞಾಪನೆಯಿಂದ ದೇವರಿಗೆ ತಿಳಿಯಪಡಿಸು. ಜಸ್ಟ್ ಟೆಲ್ ಇಟ್ ಟು ಗಾಡ್, ಟೇಕ್ ಇಟ್ ಟು ದ ಲಾರ್ಡ್ ಇನ್ ಪ್ರೇಯರ್. ಪ್ರಾರ್ಥನೆ ತುಂಬ ತುಂಬ ಮುಖ್ಯ. ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ಪ್ರಾರ್ಥನೆಯನ್ನು ಹಿಡಿದುಕೊಳ್ಳೋಣ, ಪ್ರಾರ್ಥನೆ ಮಾಡುವವರಾಗೋಣ, ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರೋಣ. ಬಟ್ ಬಿಫೋರ್ ಪ್ರೇಯಿಂಗ್, ಗಿವ್ ಥ್ಯಾಂಕ್ಸ್ ಗಿವಿಂಗ್. ಹಲ್ಲೆಲೂಯಾ. ಪೌಲನು ಸೀಲನು ಶುರು ಮಾಡಿದಾಗ, ಆ್ಯಸ್ ದೇ ಬಿಗ್ಯಾನ್, ಅಲ್ಲಿ ಸ್ತುತಿಸಲು ಪ್ರಾರಂಭ ಮಾಡಿದರೂ ಅವರ ಕಟ್ಟುಗಳು ಕಳಚಿ ಬಿದ್ದವು, ಭೂಕಂಪ ಉಂಟಾಯಿತು, ಸೆರೆಮನೆ ಒಡೆದು ಹೋಯಿತು, ಅವರಿಗೆ ಬಿಡುಗಡೆ ಆಯಿತು. ಬೆಳಿಗ್ಗೆ ಅವರು ಫ್ರೀ ಆಗಿದ್ದರು, ಅವರು ಬದುಕಿಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಓದುವಾಗ ನಮ್ಮ ಜೀವನದಲ್ಲಿ ದೊಡ್ಡ ನಿರೀಕ್ಷೆ, ದೊಡ್ಡ ನಂಬಿಕೆ, ದೊಡ್ಡ ಧೈರ್ಯ. ಹಲ್ಲೆಲೂಯಾ. what they did, hallelujah, gave them deliverance, gave them freedom. They were free. ಅವರ ಕಟ್ಟುಗಳು ನೋಡ್ರಿ, ಯೋಚನೆ ಮಾಡ್ರಿ. hallelujah. ಈಗ ಟೈಮ್ ಏನು? ಈಗ ನಮ್ಮ ಸಂದರ್ಭ ಹೇಗಿದೆ? this time, this moment, even as you are listening to my ಈ ಒಂದು ಪ್ರಸಂಗ, ಈ ಒಂದು ನಿರೀಕ್ಷೆಯ ವಾಕ್ಯವನ್ನು ನೀವು ಕೇಳುತ್ತಾ ಇರುವಾಗ, ಇದು ಯಾವ ಸಮಯವಾಗಿದ್ದರೂ ಪರವಾಗಿಲ್ಲ, ಯಾವ ಸಂದರ್ಭದಲ್ಲಿ ನೀವಿದ್ದರೂ ಪರವಾಗಿಲ್ಲ. ವೆನ್ ಯು ಸ್ಟಾರ್ಟ್ ಟು ಓಪನ್ ಯುವರ್ ಮೌತ್ ಆ್ಯಂಡ್ ದೇವರನ್ನು ಸ್ತುತಿಸಿ, ಹೊಗಳಿ, ಕೊಂಡಾಡಿ, ಆರ್ಭಟಿಸಿ, ಭಜಿಸಿ, ಕೃತಜ್ಞತಾ ಸ್ತುತಿ, ಹಾಲೆಲೂಯಾ ಮಾಡುವಾಗ, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಂದೇ ರಾತ್ರಿಯಲ್ಲಿ, ಹಾಲೆಲೂಯಾ, ಒಂದೇ ವೇಳೆಯಲ್ಲಿ ದೇವರು ಅದ್ಭುತಗಳನ್ನು ಮಾಡಿದರು. ಮಗನೇ, ಮಗಳೇ, ಯಾವ ಸಂಬಂಧವಾಗಿಯೂ ನೀನು ಚಿಂತೆ ಮಾಡಬೇಡ. ಪೌಲನು ಸೀಲ ಚಿಂತೆ ಮಾಡಬೇಕಾಗಿತ್ತು, ಆದರೆ ಅವನು ಹೇಳುತ್ತಾನೆ, ಓ ಹಾಲೆಲೂಯಾ, ಸಂತೋಷಿಸಿರಿ. ಓ, ತಿರುಗಿ ನಿಮಗೆ ಹೇಳುತ್ತೇನೆ, ಸಂತೋಷಿಸಿರಿ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್, ಐ ಸೇ ರಿಜಾಯ್ಸ್. ಹಾಲೆಲೂಯಾ. ಸೆರೆಮನೆ ಒಳಗಡೆ ಇರುವಾಗ ಸಂತೋಷ ಪಡಲು ಸಾಧ್ಯನಾ? ಇಂಥ ಪರಿಸ್ಥಿತಿಯಲ್ಲಿ ಸಂತೋಷ ಪಡಲು, ಕೃತಜ್ಞತೆ ಹೇಳಲು ಸಾಧ್ಯನಾ? ಫಾರ್ ವಾಟ್ ಕ್ಯಾನ್ ಐ ಥ್ಯಾಂಕ್ ಗಾಡ್? ನಥಿಂಗ್ ಎಸ್ ಹ್ಯಾಪನ್ಡ್ ಎಂಬುದಾಗಿ ಇರಬಹುದು. ಐ ಆಮ್ ನಾಟ್ ಸೇಯಿಂಗ್ ದೆರ್ ಆರ್ ನೋ ಪ್ರಾಬ್ಲಮ್. ಐ ಆಮ್ ನಾಟ್ ಸೇಯಿಂಗ್ ಯು ಆರ್ ವಿದೌಟ್ ಪ್ರಾಬ್ಲಮ್. ಯು ಆರ್ ಹ್ಯಾಪಿಲಿ ಎಂಟರಿಂಗ್. ಬಟ್ ಐ ಸೇ hallelujah, hallelujah, hallelujah. When you start rejoicing, hallelujah, when you start praising, when you start thanking, ನೀವು ಸ್ತುತಿಸಲು, ಕೃತಜ್ಞತೆ ಸಲ್ಲಿಸಲು ಪ್ರಾರಂಭ ಮಾಡುವಾಗ, ಕ್ರಿಸ್ತನಲ್ಲಿ ಉಲ್ಲಾಸಿಸುವಾಗ, ಓ hallelujah, ನಿಮ್ಮ ಕಟ್ಟುಗಳು ತಾನೇ ಬಿಚ್ಚಿ ಬೀಳುತ್ತದೆ. ಬಿಡುಗಡೆ ಉಳ್ಳವರಾಗಿ ಹೊಸ ವರ್ಷವನ್ನು ಪ್ರವೇಶ ಮಾಡುವಿರಿ. ಯಾಕಂದರೆ ದೇವರು ನಿಮಗೆ ಜಯ ಕೊಡುತ್ತಾರೆ, ದೇವರು ನಿಮ್ಮನ್ನು ಬಿಡಿಸುತ್ತಾರೆ, ದೇವರು ನಿಮ್ಮ ಮುಂದೆ ಹೋಗುತ್ತಾರೆ, ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ. ಎಲ್ಲ ಗ್ರಹಿಕೆಗೆ ಮೀರಿದ ದೇವ ಸಮಾಧಾನ ನಿಮ್ಮನ್ನು ಕಾಯುವುದು. ಹಾಲೆಲೂಯಾ. ಗ್ರಹಿಕೆ ಮೀರಿದ ಕಾರ್ಯಗಳು ನಡೆಯುತ್ತದೆ. ಕ್ಯಾನ್ ಇಟ್ ಹ್ಯಾಪನ್ ಲಾರ್ಡ್? ಲಾರ್ಡ್, ಇಟ್ ಇಸ್ 11:30 now. ಕ್ಯಾನ್ ಇಟ್ ಹ್ಯಾಪನ್ ಈವನ್ ನೌ? ಈಗಲೂ ನಡೆಯಲು ಸಾಧ್ಯನಾ? ಹಾಲೆಲೂಯಾ. ಇನ್ನೂ ಅರ್ಧ ಗಂಟೆ, ಇನ್ನೂ 10 ನಿಮಿಷ. ಇವರೇ ಸ್ತೋತ್ರ. ಗ್ರಹಿಕೆಗೆ ಮೀರಿದ ಕಾರ್ಯವನ್ನು ದೇವರು ನಿನಗೆ ಕೊಡುತ್ತಾನೆ. ಗ್ರಹಿಕೆಗೆ ಮೀರಿದ ಸಮಾಧಾನ, ಓ ನೆಮ್ಮದಿಯನ್ನು ನಿನಗೆ ದೇವರು ಕೊಡುತ್ತಾರೆ, ವಾಗ್ದಾನ ಮಾಡುತ್ತಾ ಇದ್ದಾರೆ. ಮಗನೇ, ಮಗಳೇ, ಯಾವ ಸಂಬಂಧವಾಗಿಯೂ ನೀನು ಚಿಂತೆ ಮಾಡದೆ, ಓ ದೇವರನ್ನು ಸ್ತುತಿಸು. ನಿನ್ನ ಕಟ್ಟುಗಳು ಬಿಚ್ಚಲ್ಪಡುತ್ತಾ ಇದೆ, ನಿನ್ನ ರೋಗದ ಕಟ್ಟುಗಳು ಬಿಚ್ಚಲ್ಪಡುತ್ತಾ ಇದೆ, ನಿನ್ನ ಮರಣದ ಕಟ್ಟುಗಳು ಬಿಚ್ಚಲ್ಪಡುತ್ತಾ ಇದೆ, ನಿನ್ನ ಶೋಕ, ನಿನ್ನ ದುಃಖದ ಕಟ್ಟುಗಳು ಬಿಚ್ಚಲ್ಪಡುತ್ತಾ ಇದೆ, ನಿನ್ನ ಚಿಂತೆಗಳು ಉರುಳಿ ಹೋಗುತ್ತಾ ಇದೆ. ಓ ಹಾಲೆಲೂಯಾ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯಾ, ದೇವರು ಹೇಳಿದ ಮಾತುಗಳಿನ ಪ್ರಕಾರವಾಗಿ ನಾವು ಮಾಡೋಣವ, ವಿಧೇಯರಾಗೋಣ. ಈಗಲೇ ನಾವು ಈ ದಿನದಲ್ಲಿ ಅದನ್ನು ಮಾಡೋಣ. ಹಾಲೆಲೂಯಾ, ಅಭ್ಯಾಸ ಮಾಡೋಣ.
ಹಲ್ಲೆಲೂಯ. ದೇವರು ಹೇಳಿದ ಹಾಗೆ, ಮಾತು ಕೊಟ್ಟ ಹಾಗೆಯೇ ಒಂದು ಬಿಡುಗಡೆ, ಒಂದು ಸಮಾಧಾನ, ಗ್ರಹಿಕೆಗೆ ಮೀರಿದ ಕಾರ್ಯಗಳು ನೀವು ಕಣ್ಣು ಬಿಚ್ಚಿ ನೋಡುವಾಗ ಹಲ್ಲೆಲೂಯ ಅದ್ಭುತವನ್ನು ನೀವು ನೋಡುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.